ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಮ್ಮ ಮನೇಲಿ ಯಾವ ಥರ ಯುಗಾದಿ ಹಬ್ಬ ಆಚರಣೆ ಮಾಡ್ತೀವಿ ಅಂತ ತೋರಿಸ್ತೀನಿ, ಬನ್ನಿ ಚಿಕ್ಕದೊಂದು ವಿಡಿಯೋದಲ್ಲಿ. ನೋಡಿ ಫ್ರೆಂಡ್ಸ್, ನಾವೆಲ್ಲ ದೇವಸ್ಥಾನಕ್ಕೆ ಹೋಗಿ ಎಣ್ಣೆ ಬತ್ತಿ ಮತ್ತು ಉಡಿ ತುಂಬಿ ಮನೆಗೆ ಬರ್ತೀವಿ. ನೋಡಿ, ಈ ಥರ ನಾವು ಎಲೆ, ಅಡಿಕೆ, ಆಮೇಲೆ ಕಡಲೆ ಎಲ್ಲ ನೆನೆಸಿಟ್ಕೊಂಡಿರ್ತೀವಿ, ಅಕ್ಕಿ ಎಲ್ಲ ಇಟ್ಕೊಂಡು ಉಡಿ ಸಾಮಾನು ರೆಡಿ ಮಾಡ್ಕೊಂಡಿರ್ತೀವಿ. ದೇವ್ರಿಗೆ ಹೋಗಿ ಉಡಿ ತುಂಬಿ ಬರ್ತೀವಿ. ನೋಡಿದ್ರಲ್ಲ, ಇದು ದೇವರು ದ್ಯಾಮವ್ವ ದುರ್ಗವ್ವ ಅಂತ ಇದೆ. ನೋಡಿದ್ರಲ್ಲ, ಈ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಹಾಗೆ ಒಂದೆರಡು ಫೋಟೋ ತೊಗೊಂಡ್ವಿ. ನೋಡಿದ್ರಲ್ಲ, ಇಲ್ಲೆಲ್ಲ ಕೆಲವು ದೇವಸ್ಥಾನಕ್ಕೆ ಹೋಗಿ ಫೋಟೋ ತೊಗೊಂಡು ಬಂದಿದ್ದೀವಿ. ಆಮೇಲೆ ಇದು ಆಂಜನೇಯನ ದೇವಸ್ಥಾನಕ್ಕೆ ಹೋದ್ವಿ, ಮತ್ತು ಇನ್ನೊಂದು ದೇವಸ್ಥಾನದಲ್ಲಿ ಬಂದ್ವಿ. ಆಮೇಲೆ ನೋಡಿ, ಬನಶಂಕರಿ ದೇವರಿದು, ಬನಶಂಕರಿ ದೇವಸ್ಥಾನಕ್ಕೆ ಹೋಗಿದ್ವಿ. ಅಲ್ಲೊಂದು ಸ್ವಲ್ಪ ಹಾಗೆ ಫೋಟೋ ಮಾಡಿಕೊಂಡು ವಿಡಿಯೋ ಮಾಡ್ಕೊಂಡು ಬಂದ್ವಿ. ನೋಡಿ ಹೇಗೆ ರೆಡಿ ಮಾಡಿದ್ದಾರೆ ಬನಶಂಕರಿ ದೇವರಿಗೆ, ಹಬ್ಬ ಇದೆಯಲ್ಲ ಅದಕ್ಕೋಸ್ಕರ. ನೋಡಿ ಬಳೆ ಅಲಂಕಾರ ಹೇಗೆ ಮಾಡಿದ್ದಾರೆ. ಆಮೇಲೆ ವೀರಭದ್ರ ದೇವರಿದು, ಆಮೇಲೆ ಇದು ಈಶ್ವರ ದೇವರು. ಹಾಗೆಲ್ಲ ಹೋಗಿ ಬಂದು ಉಡಿ ತುಂಬಿ ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ನಾವು ಬೇವು ಬೆಲ್ಲ ಮಾಡ್ಕೋಬೇಕಾಗುತ್ತೆ. ಮನೆಗೆ ಬಂದಮೇಲೆ ನೋಡಿ, ಈ ಥರ ಒಂದು ಮಿಕ್ಸಿ ಜಾರ್ಗೆ ಇಟ್ಕೊಂಡು 1 ಬೌಲಷ್ಟು ಪುಟಾಣಿ ತೊಗೊಂಡಿದ್ದೀವಿ. ಪುಟಾಣಿ ಅಂದರೆ ಗೊತ್ತಿದೆಯಲ್ಲ ನಿಮಗೆ, ಹೊರಗಡೆಲೆ. ಹಾಗೆ ಅರ್ಧ ಬೌಲಷ್ಟು ಬೆಲ್ಲ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ನೋಡಿ ಬೇವನ್ನ ಬಿಡಿಸಿಟ್ಕೊಂಡಿದ್ದೀನಿ. ಈ ರೀತಿಯಾಗಿ ಇಟ್ಕೊಂಡು ಆಮೇಲೆ ಲಾಸ್ಟಿಗೆ ನಾನು 3 ರಿಂದ 4 ಏಲಕ್ಕಿನ ತೊಗೊಂಡಿದ್ದೀನಿ, ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ಮಿಕ್ಸರ್ ಮಾಡ್ಕೊಂಡು ಬರ್ತೀನಿ. ಇವತ್ತು ಯುಗಾದಿ ಹಬ್ಬಕ್ಕೆ ನಾವು ಬೇವು ಬೆಲ್ಲ ಈ ರೀತಿಯಾಗಿ ಮಾಡಿಕೊಂಡು ದೇವರಿಗೆಲ್ಲ ಇಟ್ಬಿಟ್ಟು ನಾವು ಆಮೇಲೆಲ್ಲರೂ ಬೇವು ಬೆಲ್ಲನ ತಿಂತೀವಿ ಇವತ್ತು. ನೋಡಿದ್ರಲ್ಲ, ಸಿಹಿ ಕೈ ಎರಡೂ ಇರಬೇಕು, ಕಷ್ಟದಲ್ಲಿ ಸುಖದಲ್ಲಿ ಅಂತ ಎರಡೂ ಸಮ ಇರಬೇಕು ಅಂತ ಈ ರೀತಿಯಾಗಿ ಮಾಡ್ಕೊಳ್ತೀವಿ. ಆಮೇಲೆ ನೋಡಿ ಫ್ರೆಂಡ್ಸ್, ಇವತ್ತಿನ ದಿನ ತಪ್ಪದೆ ಅರಿಶಿನ ಕುಂಕುಮ ಮನೆಗೆ ಯಾವುದಾರ ಚಿಕ್ಕ ವಸ್ತು ತಂದರೆ ಮನೆಗೆ ತುಂಬಾ ಒಳ್ಳೆಯದಾಗುತ್ತೆ. ಅದಕ್ಕೋಸ್ಕರ ನಾನಿವತ್ತು ಅರಿಶಿನ ಮತ್ತು ಕುಂಕುಮ ನಾನು ಚಿಕ್ಕ ಪಾಕೆಟು ತಂದಿಟ್ಕೊಂಡಿದ್ದೀನಿ. ಪೂಜೆಗೆ ಇಟ್ಕೊಂಡಿದ್ದೆ. ತುಂಬಾ ಒಳ್ಳೆಯದಾಗುತ್ತೆ ಯುಗಾದಿ ಹಬ್ಬಕ್ಕೆ ತಂದಿಟ್ಕೊಂಡ್ರೆ. ಈ ರೀತಿಯಾಗಿ ಪೂಜೆ ಮಾಡಿದರೆ ನೋಡಿ, ಎಲ್ಲ ಪೂಜೆ ಆಗಿದೆ. ಬೇವು ಬೆಲ್ಲನೂ ನೋಡಿ ರೆಡಿ ಮಾಡಿಟ್ಕೊಂಡಿದ್ದೆ. ಆಮೇಲೆ ಶಾವಿಗೆ ಮಾಡಿದ್ವಿ ಇವತ್ತು. ಬದನೇಕಾಯಿ ಪಲ್ಯ, ಅನ್ನ, ಸಂಡಿಗೆ ಮಾಡ್ಕೊಂಡಿದ್ವಿ. ಮನೆಯಲ್ಲೂ ದೇವರಿಗೆ ಉಡಿ ತುಂಬಿಟ್ಟಿದ್ವಿ. ನೋಡಿ, ಈ ರೀತಿಯಾಗಿ ನಾವು ಯುಗಾದಿ ಹಬ್ಬದಲ್ಲಿ ಈ ಥರ ಮಾಡ್ಕೊಳ್ತೀವಿ. ನಿಮ್ಮ ಮನೇಲೂ ಇದೇ ರೀತಿಯಾಗಿ ಯುಗಾದಿ ಹಬ್ಬ ಆಚರಣೆ ಮಾಡ್ತೀರಾ? ಯಾವ ಥರ ಮಾಡ್ತೀರಾ ಅಂತ ನನಗೂ ಕಮೆಂಟ್ ಮಾಡಿ ಹೇಳಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಹೊಸಬ್ರು ಯಾರು ನೋಡ್ತಾ ಇದ್ದೀರಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಓಕೆ, ಬಾಯ್ ಬಾಯ್.